ಕೀರ್ತನೆಗಳಲ್ಲಿ 91ನೇ ಅಧ್ಯಾಯ 9ನೇ ವಚನದಲ್ಲಿ ದೇವರು ವಾಕ್ಯ ಹೇಳ್ತದೆ, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ಈ ದಿವಸ ನಮ್ಮ ನಿರೀಕ್ಷೆ, ನಮ್ಮ ಭರವಸೆ ಕರ್ತನು ಆಗಿರುವಾಗ ನಮ್ಮ ಗುಡಾರದ ಸಮೀಪಕ್ಕೂ ಯಾವ ಉಪದ್ರವವು ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಪ್ರಿಯರೇ. ಒಂದು ತಾಯಿಯ ಹತ್ತಿರ ಮಗು ಯಾವ ರೀತಿಯಾಗಿ ಅದು ಸೇಫ್ ಆಗಿ ಇರ್ತದೆ, ಅದೇ ರೀತಿಯಾಗಿ ನಾವು ಕರ್ತನನ್ನು ದೃಷ್ಟಿಸುವಾಗ, ನಮ್ಮ ಭರವಸೆ ದೇವರಾಗಿರುವಾಗ, ಕರ್ತನು ನಮ್ಮನ್ನು ಸುರಕ್ಷಿತವಾಗಿ ಕಾಯುವ ದೇವರಾಗಿದ್ದಾರೆ. ಯಾವ ವೈರಿಯ ವಂಚನೆಗಳಿಗೆ ಆಗಿರಬಹುದು, ಯಾವುದೇ ಮನುಷ್ಯರ ಸಂಗತಿಗಳಿಗೆ ಆಗಿರಬಹುದು, ದೇವರು ನಮ್ಮನ್ನು ಬಿಟ್ಟು ಕೊಡುವುದಿಲ್ಲ. ನಮ್ಮನ್ನು ಇವೆಲ್ಲವುಗಳಿಂದ ತಪ್ಪಿಸ್ತಾರೆ, ನಮ್ಮನ್ನು ಕಾಪಾಡ್ತಾರೆ. ನಮ್ಮ ದೇವರು ನಮ್ಮನ್ನು ಸುರಕ್ಷಿತವಾಗಿ ಆತನು ಕಾದು ಕಾಪಾಡುವ ದೇವರಾಗಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳಿದ ಪ್ರಕಾರವಾಗಿ, ನೀನು ಪರಾತ್ಪರನ ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ, ಉಪದ್ರ ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ನಮ್ಮ ಭರವಸೆ ದೇವರಾಗಿರುವಾಗ, ನಮ್ಮ ಆಸೆ ದೇವರಾಗಿರುವಾಗ, ನಮ್ಮ ಬಯಕೆ ದೇವರಾಗಿರುವಾಗ, ನಮಗೆ ಜೀವಿತದಲ್ಲಿ ಹಾದು ಹೋಗುವಾಗ, ನಮಗೆ ಬರುವಂತ ಎಲ್ಲ ಸನ್ನಿವೇಶಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಭರವಸೆ ದೇವರೇ ಆಗಿರಬೇಕು ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ದೇವರನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು ಎಂಬುದಾಗಿ. ನಾವು ನೋಡ್ತೇವೆ ಕೀರ್ತನೆಗಳು 118ನೇ ಅಧ್ಯಾಯ 9ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಎಂಬುದಾಗಿ. ಈ ದಿವಸ ಅನೇಕ ಪರಿಸ್ಥಿತಿಗಳಲ್ಲಿ ನೀವು ಹಾದು ಹೋಗ್ತಾ ಇರಬಹುದು, ಅನಾರೋಗ್ಯದ ಬಾಧೆಯಲ್ಲಿ ನೀವು ಹಾದು ಹೋಗ್ತಾ ಇರಬಹುದು, ಚಿಂತೆಯಲ್ಲಿ ನೀವು ಹಾದು ಹೋಗ್ತಾ ಇರಬಹುದು, ಮಕ್ಕಳ ಸಮಸ್ಯೆಯಲ್ಲಿ ನೀವು ಹಾದು ಹೋಗ್ತಾ ಇರಬಹುದು, ಕುಟುಂಬದ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇರಬಹುದು, ಸಾಲದ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇರಬಹುದು. ಯಾವುದೆಲ್ಲ ನೀವು ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇದ್ದೀರಾ ಪ್ರಿಯರೇ, ಆ ಎಲ್ಲ ಸಮಸ್ಯೆಗಳಲ್ಲಿ ದೇವರ ಮೇಲೆ ನೀವು ಭರವಸೆ ಇಡಿ. ನನ್ನ ದೇವರು ನನಗೆ ಒಳ್ಳೆಯದನ್ನು ಮಾಡ್ತಾರೆ, ನನ್ನ ಎಲ್ಲ ಮಾರ್ಗಗಳಲ್ಲಿ ದೇವರು ನನಗೆ ಸಹಾಯವನ್ನು ಮಾಡ್ತಾರೆ, ಅವರು ನನ್ನನ್ನು ಆಶೀರ್ವಾದಿಸ್ತಾರೆ. ಯಾಕಂದ್ರೆ ದೇವರ ವಾಕ್ಯ ಹೇಳಿದ ಪ್ರಕಾರವಾಗಿ ದೇವರು ಒಳ್ಳೆಯವನು ಪ್ರಿಯರೇ. ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂತಹ ದೇವರಾಗಿದ್ದಾರೆ. ಯಾರೆಲ್ಲ ಆತನನ್ನು ನೋಡ್ತಾರೆ, ಯಾರೆಲ್ಲ ಆತನನ್ನು ಹುಡುಕ್ತಾರೆ, ಯಾರೆಲ್ಲ ಆತನನ್ನು ದೃಷ್ಟಿಸ್ತಾರೆ, ಯಾರೆಲ್ಲ ಆತನ ಮೇಲೆ ಗಮನವನ್ನು ಇಟ್ಟುಕೊಂಡಿರುತ್ತಾರೆ, ಎಷ್ಟು ಮಾತ್ರಕ್ಕೂ ಅವರ ಮುಖ ಲಜ್ಜೆಗೆಡುವುದಕ್ಕೆ ಬಿಡುವುದಿಲ್ಲ, ಅವರಿಗೆ ಅವಮಾನವಾಗುವುದಕ್ಕೆ ಬಿಡುವುದಿಲ್ಲ, ಅವರನ್ನು ಸಮಸ್ಯೆಯಲ್ಲಿ ಬೀಳಿಸುವುದಕ್ಕೆ ಬಿಡುವುದಿಲ್ಲ, ಯಾವ ಕೇಡು ಸಂಭವಿಸುವ ಹಾಗೆ ದೇವರು ಮಾಡುವುದಿಲ್ಲ. ಇವೆಲ್ಲವುಗಳಿಂದ ದೇವರು ತಪ್ಪಿಸ್ತಾರೆ, ಸುರಕ್ಷಿತವಾಗಿ ದೇವರು ಕಾಯುವಂಥ ದೇವರಾಗಿದ್ದಾನೆ ಪ್ರಿಯರೇ. ನಾವು ನೋಡುತ್ತೇವೆ ದಾನಿಯೇಲನ ಪುಸ್ತಕದಲ್ಲಿ, ಪ್ರವಾದನೆ ಗ್ರಂಥದಲ್ಲಿ 6ನೇ ಅಧ್ಯಾಯ 23ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನು ತನ್ನ ದೇವರಲ್ಲಿ ಭರವಸವಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ ಎಂಬುದಾಗಿ. ನಾವು ನೋಡುತ್ತೇವೆ ಸತ್ಯವೇದದಲ್ಲಿ ದಾನಿಯೇಲನು ದೇವರಲ್ಲಿ ಭರವಸವಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಲಿಲ್ಲ ಎಂಬುದಾಗಿ. ನಾವು ನೋಡುತ್ತೇವೆ ದಾನಿಯೇಲನನ್ನು ಸಿಂಹಗಳ ಗವಿಗೆ ಹಾಕಲಾಗುತ್ತದೆ ಪ್ರಿಯರೇ. ನಾವು ನೋಡುತ್ತೇವೆ ಅಲ್ಲಿ ಅನೇಕ, ಒಂದು ಸಿಂಹ ಎರಡು ಸಿಂಹ ಇರುವಂಥದ್ದಲ್ಲ, ಒಂದು ಗುಹೆಯ ಒಳಗೆ ದಾನಿಯೇಲನನ್ನು ಅಲ್ಲಿ ಹಾಕಲಾಗ್ತದೆ. ಆದರೆ ದಾನಿಯೇಲನ ಎಲ್ಲ ಸಮಯದಲ್ಲಿ ಒಂದೇ ನಿರೀಕ್ಷೆ, ನನ್ನ ದೇವರು ನನ್ನ ಸಂಗಡ ಇದ್ದಾರೆ, ಆತನು ಎಲ್ಲವುಗಳಿಂದ ನನ್ನನ್ನು ತಪ್ಪಿಸಿ ಕಾದು ಕಾಪಾಡ್ತಾನೆ. ಯಾವುದೇ ಮೋಸಕ್ಕಾಗಲಿ, ಯಾವುದೇ ವಂಚನೆಗಾಗಲಿ, ಯಾವುದೇ ಸಂಗತಿಗಳಿಗಾಗಲಿ, ಯಾವುದೇ ಕೇಡಿಗಾಗಲಿ ನನ್ನ ದೇವರು ನನ್ನನ್ನು ಬಿಟ್ಟು ಕೊಡುವುದಿಲ್ಲ, ಇವೆಲ್ಲವುಗಳಿಂದ ನನ್ನನ್ನು ತಪ್ಪಿಸಿ ಕಾದು ಕಾಪಾಡ್ತಾರೆ ಎಂಬ ಒಂದೇ ದಾನಿಯೇಲನ ನಿರೀಕ್ಷೆ, ದಾನಿಯೇಲನ ಭರವಸೆ ಒಂದೇ ಆಗಿತ್ತು ಪ್ರಿಯರೇ. ಅದು ದೇವರ ಮೇಲೆ ಆತನು ಇಟ್ಟ ಕಾರಣ ನಾವಲ್ಲಿ ನೋಡಿದ ಪ್ರಕಾರವಾಗಿ ದಾನಿಯೇಲನು ದೇವರಲ್ಲಿ ಭರವಸವಿಟ್ಟ ಕಾರಣ ಯಾವ ಹಾನಿಯೂ ಅವನಿಗೆ ಆಗಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ದಾನಿಯೇಲನು ದೇವರಲ್ಲಿ ಭರವಸೆ ಇಟ್ಟ, ದೇವರು ಸಿಂಹಗಳ ಬಾಯಿಯನ್ನು ಕಟ್ಟಿದರು. ಸಿಂಹ ಯಾವುದೇ ಕಾರಣಕ್ಕೂ ದಾನಿಯೇಲನಿಗೆ ಹಾನಿ ಮಾಡುವುದಕ್ಕೆ ದೇವರು ಬಿಡಲಿಲ್ಲ. ನಮಗೆ ಗೊತ್ತುಂಟು, ಸಿಂಹಗಳನ್ನು ನಾವು ನೋಡುವುದಾದ್ರೆ ಅದರ ಹತ್ತಿರ ಯಾರಾದರೂ ಮನುಷ್ಯರಿದ್ರೆ ಅದ್ರ ಬಿಡುವುದಿಲ್ಲ, ಅದು ತಿಂತದೆ. ಆದರೆ ದೇವರು ಏನು ಮಾಡಿದ್ರು ಎಂಬುದಾಗಿ ನೋಡುವಾಗ ಸಿಂಹಗಳ ಬಾಯಿಯನ್ನು ದೇವರು ಕಟ್ಟಿದ್ರು ಪ್ರಿಯರು. ಯಾಕಂದ್ರೆ ದಾನಿಯೇಲನು ದೇವರ ಮೇಲೆ ಭರವಸೆ ನಿಟ್ಟಿದ್ದ, ದಾನಿಯೇಲನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದ. ಅವನಷ್ಟು ಕಷ್ಟಕರವಾದ ಸನ್ನಿವೇಶದಲ್ಲಿ ಹಾದು ಹೋಗುವಾಗ, ಅಂತ ಆಪತ್ತಿನ ಸಂಭವದಲ್ಲಿ ಅವನು ಹಾದು ಹೋಗುವಾಗ, ಸಂಗತಿಯಲ್ಲಿ ಹಾದು ಹೋಗುವಾಗ ದೇವರು ಅವನಿಗೆ ಹಾನಿ ಆಗಲಿಕ್ಕೆ ಬಿಡಲಿಲ್ಲ, ಅಥವಾ ಅವನಿಗೆ ಸೋಲಾಗಲಿಕ್ಕೆ ಬಿಡಲಿಲ್ಲ. ನಾವಲ್ಲಿ ನೋಡುತ್ತೇವೆ, ಅಲ್ಲಿ ದೇವರು ಅವನನ್ನು ರಕ್ಷಿಸಿದ್ರು, ಆಪತ್ತಿನಿಂದ ತಪ್ಪಿಸಿ ಕಾಪಾಡಿದ್ರು, ಆ ಕೇಡಿನಿಂದ ದೇವರು ತಪ್ಪಿಸಿ ಕಾಪಾಡಿದ್ರು ಪ್ರಿಯರೇ. ದೇವರು ಅವನ ಜೀವಿತವನ್ನು ಆಶೀರ್ವಾದಿಸುವುದನ್ನು ನಾವು ಕಾಣುತ್ತಾ ಇದ್ದೇವೆ ಪ್ರಿಯರೇ. ನಾವು ನೋಡು
ನೋಡುತ್ತೇವೆ ದಾವೀದನನ್ನು ನಾವು ನೋಡುತ್ತೇವೆ ಪ್ರಿಯರೇ. ದಾವೀದನು ಕೂಡ ದೇವರಲ್ಲಿ ಭರವಸೆವಿಟ್ಟಂತ ಒಬ್ಬ ವ್ಯಕ್ತಿಯಾಗಿದ್ದ. ನಾವು ಸತ್ಯವೇದದಲ್ಲಿ ನೋಡುತ್ತೇವೆ, ದೇವರು ಅನೇಕ ಜನಗಳನ್ನು ನಮಗೋಸ್ಕರ ದೇವರು ಕೊಟ್ಟಿದ್ದಾರೆ. ನಮ್ಮ ನಂಬಿಕೆಯನ್ನು ಹೆಚ್ಚಿಸುವುದಕ್ಕಾಗಿ, ನಮ್ಮ ಭರವಸೆಯನ್ನು ಹೆಚ್ಚಿಸುವುದಕ್ಕಾಗಿ, ನಾವು ದೇವರಲ್ಲಿ ಬೆಳೆಯುವುದಕ್ಕಾಗಿ ದೇವರು ಅನೇಕ ಭಕ್ತರುಗಳನ್ನು ನಮ್ಮ ಸತ್ಯವೇದದಲ್ಲಿ ಆತನು ಕೊಟ್ಟಿದ್ದಾನೆ. ನಾವು ನೋಡುತ್ತೇವೆ, ದಾನಿಯೇಲನನ್ನು ನಾವು ನೋಡಿದೆವು. ಆತನಿಗೆ ಬಂದಂತ ಕಷ್ಟದ ಪರಿಸ್ಥಿತಿಯಲ್ಲಿ ದಾನಿಯೇಲನು ದೇವರನ್ನು ದೃಷ್ಟಿಸಿದ ಕಾರಣ ದೇವರು ಅವನಿಗೆ ಯಾವುದೇ ಹಾನಿಯಾಗುವುದಕ್ಕೆ ದೇವರು ಬಿಡಲಿಲ್ಲ ಪ್ರಿಯರೇ. ನೆಕ್ಸ್ಟ್ ನಾವು ನೋಡುತ್ತೇವೆ, ದಾವೀದನನ್ನು ನಾವು ನೋಡುತ್ತೇವೆ ಪ್ರಿಯರೇ. ದಾವೀದನು ತನ್ನ ದೇವರನ್ನು ಆಶ್ರಯಿಸಿಕೊಂಡಿದ್ದ. ನಾವು ನೋಡುತ್ತಾ ಇದ್ದೇವೆ, ದಾವೀದನು ಅವನು ದೇವರ ಇಷ್ಟವನ್ನು, ದೇವರ ಬಯಕೆಯನ್ನು ಪೂರೈಸುವುದೇ ಅವನ ಆಸೆಯಾಗಿತ್ತು, ಅವನ ಬಯಕೆಯಾಗಿತ್ತು, ಅವನ ಆಲೋಚನೆಯಾಗಿತ್ತು. ಅವನು ಯಾವಾಗಲೂ ದೇವರನ್ನೇ ಆತುಕೊಂಡಿದ್ದ. ತನ್ನ ಎಲ್ಲ ಸಂದರ್ಭಗಳಲ್ಲಿ ನಾವು ನೋಡುತ್ತೇವೆ, ದಾವೀದನಿಗೆ ಅನೇಕ ಪರಿಸ್ಥಿತಿಗಳು ಬಂತು ಪ್ರಿಯರೇ. ಮರಣದ ಭಯ ದಾವೀದನಿಗೆ ಬಂತು. ನಾವು ನೋಡುತ್ತೇವೆ, ಸೌಲನು ಅನೇಕ ಬಾರಿ ದಾವೀದನನ್ನು ಕೊಲ್ಲುವುದಕ್ಕೆ ಹೊಂಚು ಹಾಕಿದ. ಆದರೆ ದಾವೀದನಿಗೆ ಗೊತ್ತಿತ್ತು, ನನ್ನ ದೇವರು ಎಂಥ ದೇವರು, ನನ್ನ ಜೀವಿತದಲ್ಲಿ ಎಂಥ ಕಾರ್ಯಗಳನ್ನು ಮಾಡುತ್ತಾನೆ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಇಂಥ ಮರಣದ ಭಯದಲ್ಲಿ ಕೂಡ ನನ್ನ ದೇವರು ನನ್ನನ್ನು ರಕ್ಷಿಸಲು ಶಕ್ತನು ಎಂಬುದಾಗಿ ದಾವೀದನು ತಿಳಿದುಕೊಂಡ ನಿಮಿತ್ತವಾಗಿ ನಾವು ನೋಡುತ್ತೇವೆ ಪ್ರಿಯರೇ, ದಾವೀದನನ್ನು ದೇವರು ಮರಣದ ಭಯದಿಂದ ತಪ್ಪಿಸುವುದಕ್ಕೆ ಸಾಧ್ಯವಾಯಿತು. ನಾವು ನೋಡುತ್ತೇವೆ, ದಾವೀದನು ಅರಣ್ಯಗಳಲ್ಲಿ ಇದ್ದ, ಕಾಡಿನಲ್ಲಿ ಅಲಿಯುತ್ತಿದ್ದ. ಆತನು ಕರಡಿಗಳಿಂದ, ಸಿಂಹಗಳಿಂದ ದಾವೀದನನ್ನು ತಪ್ಪಿಸಿ ಕಾಪಾಡಿದ್ರು ಪ್ರಿಯರೇ. ನಾವು ನೋಡುತ್ತೇವೆ, ಸ್ವಂತ ಮಗನಾದ ಅಬ್ಸಲೋಮನಿಂದ ದೇವರು ದಾವೀದನನ್ನು ತಪ್ಪಿಸಿ ಕಾಪಾಡಿದ. ದಾವೀದನಿಗೆ ಅನೇಕ ಪರಿಸ್ಥಿತಿಗಳು ವಿರುದ್ಧವಾಗಿ ಬಂತು. ನಾವು ನೋಡುತ್ತೇವೆ, ಗೊಲ್ಯಾತನಂತ ದೊಡ್ಡ ದೈತ್ಯಾಕಾರದ ಒಬ್ಬ ವ್ಯಕ್ತಿಯನ್ನು ಸೋಲಿಸುವುದಕ್ಕೆ ದೇವರು ಬಲವನ್ನು ಕೊಟ್ಟು ದಾವೀದನನ್ನು ನಡೆಸಿದ್ರು ಪ್ರಿಯರೇ. ಇದೆಲ್ಲ ದಾವೀದನಿಗೆ ಎಲ್ಲ ಮಾರ್ಗದಲ್ಲಿ ನಾವು ನೋಡುತ್ತೇವೆ, ದಾವೀದನಿಗೆ ದೇವರು ಜಯವನ್ನು ಕೊಟ್ಟರು. ಒಂದು ಕಡೆ ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಅನುಗ್ರಹ ದಾವೀದನಿಗೆ ಇದ್ದದರಿಂದ ದಾವೀದನು ಎಲ್ಲಿ ಹೋದ್ರೆ ಕೂಡ ಜಯವನ್ನು ಗಳಿಸಿದ ಎಂಬುದಾಗಿ. ಯಾಕೆ ಅವನು ಜಯವನ್ನು ಗಳಿಸಿದ? ಅವನ ನಂಬಿಕೆ ಒಂದೇ ಆಗಿತ್ತು, ದೇವರ ಮೇಲೆ ಅವನು ಭರವಸೆ ಇಟ್ಟಿದ್ದ. ದೇವರನ್ನೇ ಅವನು ಎಲ್ಲ ಸಂದರ್ಭಗಳಲ್ಲಿ ದೃಷ್ಟಿಸಿ ನೋಡುವಂತ ವ್ಯಕ್ತಿಯಾಗಿದ್ದ ಪ್ರಿಯರೇ.